2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲುತ್ತೆ ಅಂತಕ್ಕಂಥ ವಾತಾವರಣ ಇಡೀ ದೇಶದಾದ್ಯಂತ ಬಂದಿತ್ತು. ಬಿಜೆಪಿಯ ವಿರುದ್ಧವಾದ ಒಂದು ನೆರೇಟಿವ್ ಇತ್ತು. ಅಂಥ ಟೈಮಲ್ಲಿ ಅವರು ಎಲೆಕ್ಷನ್ ಗೆಲ್ಲಲಿಕ್ಕೆ ಸೈನಿಕರನ್ನ ಬಳಸ್ಕೊಂಡ್ರ. ಆ ಸೈನಿಕರು ಅಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ ಅಂತ ಒಂದು ಮೊಸಳೆ ಕಣ್ಣೀರನ್ನ ಸುರಿಸಿದ್ದೇ. ಪ್ರತಿನಿತ್ಯ ಸೈನಿಕರು ಜಪ ಮಾಡ್ತಿದ್ದ. ಕಾಶ್ಮೀರದಲ್ಲಿ ನಮ್ಮ ಸೈನಿಕರು ಚಳಿ ಮಳೆ ಅಂತ ನೋಡ್ದೇ ದೇಶ ರಕ್ಷಿಸ್ತಾ ಇದ್ದಾರೆ. ನನ್ನ ಕಸಿನ್ ಸಿಸ್ಟ್ರು ಫೋನ್ ಮಾಡಿ ಹೇಳ್ತಾ ಇದ್ದಾಳೆ, ನನ್ನ ಕರುಳು ಕಿತ್ತು ಬರುತ್ತೆ ಕಣ್ರಿ ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದ. ನೋಡಿ, ಈ ನೀಟ್ ಪೇಪರು ಲೀಕಲ್ಲಿ ಸಿಗಾಕೊಂಡಿರೋರೆಲ್ಲ BJPಯ ಪದಾಧಿಕಾರಿಗಳೇ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಸ್ನೇಹಿತರೆ, ಮೋದಿ ಸರ್ಕಾರದ ಅಸಮರ್ಥತೆಯ ಕಾರಣಕ್ಕೆ, ಭ್ರಷ್ಟಾಚಾರದ ಕಾರಣಕ್ಕೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಈಗ ಮರುಪರೀಕ್ಷೆ ನಡೀತಾ ಇದೆ. ಅದು ಮಾತ್ರ ಅಲ್ಲ, CBSEಯ ವ್ಯಾಲ್ಯುವೇಷನ್ನಲ್ಲಿ ದೊಡ್ಡ ಅವಘಡ ಆಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಬೀದಿಗೆ ಬರ್ತಕ್ಕಂಥ ಪರೀಕ್ಷೆಯಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಿಲ್ಲ. ಅವರಿಗೆ ಲಜ್ಜೆ, ನಾಚಿಕೆ, ಮಾನ ಮರ್ಯಾದೆ ಯಾವುದೂ ಇಲ್ಲ. ಆರಂಭದಲ್ಲೇನು ಹೇಳಿದ್ರು, ಇಲ್ಲ ಪರೀಕ್ಷೆ ಲೀಕ್ ಆಗೇ ಇಲ್ಲ ಅಂತ ಸುಳ್ಳು ಹೇಳಿದ್ರು ಪ್ರಶ್ನೆ ಪತ್ರಿಕೆ. ಆಮೇಲೆ ಕೆಲವು ಕಡೆ ಮಾತ್ರ ಆಗಿದೆ ಅಂದರು. ಈ ರೀತಿಯಾಗಿ ತಮ್ಮನ್ನು ತಾವು ಸಮರ್ಥಿಸ್ಕೊಂಡೇ ಬರ್ತಾ ಇದ್ದಾರೆ. ಈಗ ಮೋದಿ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂದರೆ, ಜೂನ್ 21ನೇ ತಾರೀಕು ನೀಟ್ದು ಮರುಪರೀಕ್ಷೆ ನಡೀತಾ ಇದೆ. ಅಲ್ಲಿಗೆ ನಾವು ಸೇನಾ ಹೆಲಿಕಾಪ್ಟರ್ಗಳನ್ನ ಬಳಸಿ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ತೀವಿ, ಲೀಕ್ ಆಗೋಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಪರೀಕ್ಷೆನ ನೆಟ್ಟಿಗೆ ಮಾಡೋಕ್ಕೆ ಬರೆದಿರ್ತಕ್ಕಂಥ ಈ ಸರ್ಕಾರ ಈ ದೇಶವನ್ನು ಹೇಗೆ ನಡೆಸ್ತಾ ಇದ್ದಾರೆ ಅಂತ ನೀವೆಲ್ಲ ಒಂದು ಸಲ ಯೋಚನೆ ಮಾಡಬೇಕು. ಇರಲಿ, ಈಗ ನಾವು ಸೇನಾ ಹೆಲಿಕಾಪ್ಟರ್ ವಿಷಯಕ್ಕೆ ಬರೋಣ. ಹೌದು, ಒಂಥರ ಒಳ್ಳೆಯದೇ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು, ಪ್ರಾಮಾಣಿಕವಾಗಿ ಓದಿರ್ತಕ್ಕಂಥವ್ರು ಚೆನ್ನಾಗಿ ಬರೆದು ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು, ಕರೆಕ್ಟು. ಆದರೆ ಒಂದು ಪ್ರಶ್ನೆ ಏನಪ್ಪ ಬರುತ್ತೆ ಅಂದರೆ, 2019 ಇಸ್ವಿನಲ್ಲಿ ನಮ್ಮ ದೇಶ ಕಾಯ್ತಕ್ಕಂಥ ಸೈನಿಕರಿಗೂ ಕೂಡ ಈ ಹೆಲಿಕಾಪ್ಟರ್ ಸೇವೆಯ ಒಂದು ಅಗತ್ಯ ಇತ್ತು. ಆದರೆ ಯಾಕೆ ನೀಡಲಿಲ್ಲ? ಈ ಮೋದಿ ಸರ್ಕಾರದ ನಿರ್ಲಕ್ಷ್ಯ, ಅಸಡ್ಡೆ ಮತ್ತು ರಾಜಕೀಯ ಲಾಭಕ್ಕಾಗಿ 40ಕ್ಕೂ ಅಧಿಕ ಭಾರತೀಯ ಸೈನಿಕರು ಪ್ರಾಣ ಬಿಟ್ರಲ್ಲ, ಆಗ ಯಾಕೆ ನೀವು ಈ ಹೆಲಿಕಾಪ್ಟರ್ನ ಒದಗಿಸಲಿಲ್ಲ? 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಾವೀಗ 7 ವರ್ಷ ಹಿಂದಕ್ಕೆ ಹೋಗೋಣ. 2019 ಏಪ್ರಿಲ್ 13-14ನೇ ತಾರೀಕಿನಂದು ಜಮ್ಮುವಿನಿಂದ ಕಾಶ್ಮೀರಕ್ಕೆ CRPF ಯೋಧರು ಪ್ರಯಾಣಿಸಬೇಕಿತ್ತು. ಆಗ ಈ BJPಯವರೇ ನೇಮಿಸಿರ್ತಕ್ಕಂಥ BJPಯ ರಾಜ್ಯಪಾಲರಾಗಿದ್ದಂಥ ಸತ್ಯಪಾಲ್ ಮಲ್ಲಿಕ್ ಅಂತಕ್ಕಂಥವ್ರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿ ಮಾಡಿ, ಇಷ್ಟೊಂದು ಜನರನ್ನ ನಾವು ರೋಡಲ್ಲಿ ಸಾಗಿಸ್ತಕ್ಕಂಥದ್ದು ಸೇಫ್ಟಿ ಅಲ್ಲ, ಹಂಗಾಗಿ ದಯವಿಟ್ಟು ಹೆಲಿಕಾಪ್ಟರು ವಿಮಾನ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡಿದರು. ಆದರೆ ಕೇಂದ್ರ ಗೃಹ ಸಚಿವಾಲಯ ಇದನ್ನು ನೀಡಲಿಕ್ಕೆ ಅವಕಾಶ ಕೊಡದೇ ಅದನ್ನು ನಿರಾಕರಿಸಿತ್ತು. ಹೆಲಿಕಾಪ್ಟರ್ ಸಿಗದೇ ಇರೋ ಕಾರಣಕ್ಕೆ ಅನಿವಾರ್ಯವಾಗಿ ಯೋಧರು 78 ಬೆಂಗಾವಲು ವಾಹನಗಳ ದೊಡ್ಡ ಬೃಹತ್ ಒಂದು ಕಾನ್ವೇನಲ್ಲಿ ರಸ್ತೆಯ ಮೂಲಕ ಅವರು ಜಮ್ಮುವಿಂದ ಕಾಶ್ಮೀರಕ್ಕೆ ಪ್ರಯಾಣಿಸಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ದುಷ್ಟ ಭಯೋತ್ಪಾದಕರು ಅವರನ್ನು ಸರಿಯಾಗಿ ತಪಾಸಣೆ ಮಾಡದ ಕಾರಣ ಸ್ಫೋಟಕ ತುಂಬಿರ್ತಕ್ಕಂಥ 300 kgಗೂ ಅಧಿಕ RDX ತುಂಬಿರ್ತಕ್ಕಂಥ ಬಾಂಬ್ನೊಂದಿಗೆ ಬಂದು ಈ ಸೈನಿಕರ ಮೇಲೆ ದಾಳಿ ಮಾಡಿ 40ಕ್ಕೂ ಅಧಿಕ ಸೈನಿಕರ ವೀರಮರಣ ಹೊಂದಬೇಕಾಯಿತು, ಅವರು ದುರ್ಮರಣ ಹೊಂದಬೇಕಾಯಿತು, ಹುತಾತ್ಮರಾಗಬೇಕಾಯಿತು. ಈ ರೀತಿಯ ಒಂದು ದುರಂತವನ್ನು ನಮ್ಮ ದೇಶ ಕಾಣಬೇಕಾಯಿತು. ಆಗ ದಾಳಿ ನಡೆದ ತಕ್ಷಣ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಪ್ರಧಾನಿ ಮೋದಿ ಅವರಿಗೆ ಫೋನ್ ಮಾಡಿದ್ರು. ಅವರೆಲ್ಲೋ ವಿಲಾಸಿ ಜೀವನವನ್ನು ಒಂದು ಯಾವುದೋ ಝೂನಲ್ಲಿದ್ದರು. ಆವಾಗ ಏನು ಹೇಳಿದ್ರಪ್ಪ ಮಲ್ಲಿಕ್ ಅಂದರೆ, ಸರ್ ಇದು ನಮ್ಮದೇ ವ್ಯವಸ್ಥೆಯ ತಪ್ಪು, ನಮ್ಮ ಸಿಸ್ಟಮ್ನ ಫೇಲ್ಯೂರು, ನಮಗೆ ಹೆಲಿಕಾಪ್ಟರ್ ಕೊಟ್ಟಿದ್ರೆ ಈ ದುರಂತ ಆಗ್ತಿರಲಿಲ್ಲ, ಇದು ನಮ್ಮ ತಪ್ಪು ಸರ್ ಅಂತ ಹೇಳಿದ್ರಂತೆ. ಆಗ ಮೋದಿ ಏನು ಹೇಳಿದ್ರು ಗೊತ್ತಾ, ನೀವು ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡಬೇಡಿ, ಸುಮ್ಮನೆ ಬಾಯಿ ಮುಚ್ಕೊಂಡಿರಿ, ತುಮ್ ಅಭಿ ಚುಪ್ ರಹೋ. ನಮಗೆ ಮೋದಿ ಹೇಳಿದ್ರು ಅಂತೇಳಿ ಇದೇ ಸತ್ಯಪಾಲ್ ಮಲ್ಲಿಕ್ ಹಲವಾರು ಸಂದರ್ಶನಗಳಲ್ಲಿ ಆರೋಪಿಸಿದ್ದಾರೆ. जब पुलवामा हुआ तो मैंने छूटते ही ये कहा प्रधानमंत्री को कि हमारी गलती से हुआ है. उन्होंने मुझे कहा कि नहीं आप इस पे चुप रहिए, कि वोट देने जाओ तो पुलवामा की शहादत को याद रखिए. ಮೋದಿ ಮಾತ್ರ ಅಲ್ಲ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಏನು ಅಜಿತ್ ದೋವಲ್ ಇದಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಅಷ್ಟೇ, ಇದ್ರ ಬಗ್ಗೆ ನೀವು ಪಬ್ಲಿಕ್ಕಲ್ಲಿ ಏನು ಮಾತಾಡಬೇಡಿ, ಒಂದು ಕೆಲಸ ಮಾಡಿ, ಇದರ ಸಂಪೂರ್ಣ ಬ್ಲೇಮನ್ನು ಪಾಕಿಸ್ತಾನ ಮೇಲೆ ಹಾಕ್ಬಿಡಿ, ಪಾಕಿಸ್ತಾನದವ್ರು ಮಾಡಿರೋ ದಾಳಿ ಅಂತ ಅವರು ತಪ್ಪಿಸ್ಕೊಳ್ಳಿ ಅಂತ ಹೇಳಿದ್ರಂತೆ.
ನೋಡಿ, ಇದನ್ನು ಯಾರೋ ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ, BJP ಸರ್ಕಾರವೇ ನೇಮಿಸಿದಂಥ BJPಯ ರಾಜ್ಯಪಾಲರಾಗಿದ್ದಂಥ ಸತ್ಯಪಾಲ್ ಮಲ್ಲಿಕ್ ಅವರು TV ಮುಂದೆ ಹೇಳಿದ್ದಾರೆ. ನೂರಾರು ವಿಡಿಯೋಗಳು, ಸುದ್ದಿಗಳು ನಿಮಗೆ ಇದ್ರ ಬಗ್ಗೆ ಸಿಗ್ತವೆ. ಯಾಕೆ ಹಿಂಗೆ ಮಾಡಿದ್ರು? 2019 ಲೋಕಸಭಾ ಚುನಾವಣೆಯಲ್ಲಿ BJP ಸೋಲುತ್ತೆ ಅಂತಕ್ಕಂಥ ವಾತಾವರಣ ಇಡೀ ದೇಶಾದ್ಯಂತ ಬಂದಿತ್ತು. BJPಯ ವಿರುದ್ಧವಾದ ಒಂದು ನೆರೇಟಿವ್ ಇತ್ತು. ಅಂಥ ಟೈಮಲ್ಲಿ ಅವರು ಎಲೆಕ್ಷನ್ ಗೆಲ್ಲಲಿಕ್ಕೆ ಸೈನಿಕರನ್ನು ಬಳಸ್ಕೊಂಡ್ರ, ಈ ಉಗ್ರ ರಾಷ್ಟ್ರೀಯತೆ ನ್ಯಾಷನಲಿಸಮ್ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರ ಅಂತೇಳಿ ಈ ಭದ್ರತಾ ಲೋಪವನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಮುಚ್ಚ ಹಾಕ್ತು ಅಂತೇಳಿ ವಿರೋಧ ಪಕ್ಷಗಳು ದಾಳಿ ಮಾಡಿದ್ದು. ಈಗ ವಾಪಸ್ ನಾವು 2010 ಇಸ್ವಿಗೆ ಹೋಗೋಣ. ಆಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಮೋದಿಯವರು ಏನು ಆರ್ಭಟಿಸ್ತಾ ಇದ್ರು ಸೈನಿಕರ ಬಗ್ಗೆ. ಆ ಸೈನಿಕರು ಅಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ ಅಂತ ಒಂದು ಮೊಸಳೆ ಕಣ್ಣೀರನ್ನ ಸುರಿಸಿದ್ದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅಂತಕ್ಕಂಥ ಮಹಾನ್ ಒಬ್ಬ ಸುಳ್ಳುಕೋರ ಪ್ರತಿನಿತ್ಯ ಸೈನಿಕರು ಜಪ ಮಾಡ್ತಿದ್ದ. ಕಾಶ್ಮೀರದಲ್ಲಿ ನಮ್ಮ ಸೈನಿಕರು ಚಳಿ ಮಳೆ ಅಂತ ನೋಡ್ದೇ ದೇಶ ರಕ್ಷಿಸ್ತಾ ಇದ್ದಾರೆ, ನನ್ನ ಕಸಿನ್ ಸಿಸ್ಟ್ರು ಫೋನ್ ಮಾಡಿ ಹೇಳ್ತಾ ಇದ್ದಾಳೆ, ನನ್ನ ಕರುಳು ಕಿತ್ತು ಬರುತ್ತೆ ಕಣ್ರಿ ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದ. BJPಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದ. ಆದರೆ ಈ ಮೋದಿ ಆಗಲಿ, ಈ ಸೂಲಿಬೆಲೆ ಆಗಲಿ, ಈ 40ಕ್ಕೂ ಅತಿ ಹೆಚ್ಚು ಸೈನಿಕರು BJP ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ರಲ್ಲ, ಆಗ ಯಾಕೆ ಅವರು ಇದ್ರ ಬಗ್ಗೆ ಮಾತಾಡಲಿಲ್ಲ? ಯಾಕೆ ಸರ್ಕಾರ ತಪ್ಪನ್ನು ಒಪ್ಕೊಳ್ಳಿಲ್ಲ? ಈ ಸೂಲಿಬೆಲೆ ಯಾಕೆ BJP ಸರ್ಕಾರ ವಿರುದ್ಧ ಮಾತಾಡಲ್ಲ? ಅವರಿಂದ ಪೇಮೆಂಟ್ ತಗೊಂಡು ಭಾಷಣ ಮಾಡ್ತಕ್ಕಂಥ ಬಾಡಿಗೆ ಭಾಷಣಕಾರ ಇತ್ತು, ಪಾಪಿ ಈತ. ಇನ್ನು ನೀಟ್ ಮತ್ತು CBSE ಅಕ್ರಮದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಸಂಕಷ್ಟ ಸಿಗಾಕೊಂಡಿದ್ದಾರೆ. ಈ ಸೂಲಿಬೆಲೆ ಮೋದಿಗೆ ಬಕೆಟ್ ಹಿಡಿತಾ ಇದ್ದಾರೆ. ಸ್ನೇಹಿತರೆ, BJPಯವರು ತಮಗೆ ಬೇಕಾದಾಗ ಮಾತ್ರ ದೇಶಭಕ್ತಿ, ರಾಷ್ಟ್ರೀಯತೆ ಅದು ಇದು ಅಂತ ಭಾಷಣ ಹೊಡಿತಾರೆ. ಅಸಲಿಗೆ ದೇಶಭಕ್ತಿಗೂ ಅವ್ರಿಗೂ ಸಂಬಂಧವೇ ಇಲ್ಲ. ಅವರು ನಿಜವಾಗ್ಲೂ ಕೂಡ ದೇಶ ವಿರೋಧಿಗಳು. ನೋಡಿ, ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿಲ್ಲ? ನೀವು ಅರ್ಥ ಮಾಡ್ಕೊಳ್ಬೇಕು. ಈ BJPಯವರಿಗೆ ಹಣ ಬೇಕು, ಅಧಿಕಾರ ಬೇಕು, ಅದಕ್ಕೆ ಎಂಥ ಭ್ರಷ್ಟಾಚಾರ ಬೇಕಾದರೂ ಮಾಡ್ತಾರೆ. ನೋಡಿ, ಈ ನೀಟ್ ಪೇಪರು ಲೀಕಲ್ಲಿ ಸಿಗಾಕೊಂಡಿರೋರೆಲ್ಲ BJPಯ ಪದಾಧಿಕಾರಿಗಳೇ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಈ BJPಯ ದಗಲುಬಾಜಿತನವನ್ನು ಎಲ್ಲಿಯವರೆಗೆ ನೀವು ಪ್ರಶ್ನೆ ಮಾಡೋದಿಲ್ಲ, ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ ಅನಿಸ್ತದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.